ಭಕುತರ ಬಾಳ ಸಿರಿಗೆ ಪ್ರಭುವೇ ವೈಕುಂಠ ದೊರೆಗೆ ಹರಿಗೆ ಲಿಂಗರೂಪಧಾರಿ ಪ್ರಭುವೇ ಇದು ಕದಂಬರ ಕಾಲದ ದೇವಸ್ಥಾನ. ಇಲ್ಲಿ ಕಾಮನಯ್ಯ ಅಂತಂದ್ರೆ ಮಹಾ ದಂಡನಾಯಕ ಇದ್ದ. ಅವನ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ದಂಡನಾಯಕ ಈ ಪಾಳ್ಯಗಾರ ಕಾಲದ ದೇವಸ್ಥಾನ ಇದು. ಪಾಳ್ಯಗಾರು ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಕದಂಬರ ಕಾಲದ ದೇವಸ್ಥಾನ ಇದು. ಆಗ್ಲಿಂದ ಇವತ್ತಿನವರೆಗೂ ಇದು ರಥೋತ್ಸವ, ಮಕರ ಸಂಕ್ರಾಂತಿ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ರಥೋತ್ಸವ ನಡ್ಕೊಂಡು ಬರ್ತಾ ಇರ್ತದೆ. ನಡ್ಕೊಂಬಂದಾಗ ಮೊದಲನೇ ದಿವಸ ಇಲ್ಲಿ ಏನಪ್ಪ ಅಂತಂದರೆ ಹಿಂದೆ ರಂಗನ ಮುಂದೆ ಸಿಂಗ ಅಂತ ಹೇಳಿ ನರಿ ಪೂಜೆ ಮಾಡ್ಕೊಂಡು ಒಂದು ಬಲೆ ಬಿಟ್ಕೊಂಡು ನರಿ ಪೂಜೆ ಅಂತ ಮಾಡ್ಕೊಂಡು ಬರ್ತಾ ಇದ್ರು. ಜನ ಒಂದೊಂದು ಅಟ್ರಾಕ್ಷನ್, ಜನ ನೋಡೋಕ್ಕೆ ಮಾಡೋಕ್ಕೆ ಬರೋಕ್ಕೆ ಹೋಗೋಕ್ಕೆ ಒಂದು ಜನಗಳೊಂದು ಜನ ಸೇರ್ಸೋಕ್ಕೆ ಹಿಂದಿನವ್ರು ಮಾಡ್ಕೊಂಡು ಬಂದಿದ್ದದು. ಈಗೇನಪ್ಪ ಅಂದರೆ ಈಗೆಲ್ಲ ಜನಸಂಖ್ಯೆ ಜಾಸ್ತಿ ಇದೆ, ಮೊದಲು ಜನಸಂಖ್ಯೆ ಕಮ್ಮಿ ಇತ್ತು. ಹಾಗಾಗಿ ಆ ಒಂದು ನರಿ ನೋಡಬೇಕು ಅಂತಂದರೆ ಜನ ಬರೋರು ಏನಿದ್ರು ನರಿ ಹಿಡ್ಕೊಂಡು ಪೂಜೆ ಮಾಡಿ ಬಿಟ್ಬಿಡೋದು ಅಷ್ಟೇ. ಅದನ್ನು ಬೇರೆ ಇನ್ನೇನು ಮಾಡ್ತಿರ್ಲಿಲ್ಲ. ಪುರಾತನ ಕಾಲದಲ್ಲೂ ಹಿಡ್ಕೊಂಡು ಬಂದಿದೆ. ಮತ್ತು ಹಿಂದೆಲ್ಲೂ ಆ ಗುರುತು ಬೇರೆ ಇದೆ, ಬೇಟೆ ರಂಗನಾಥ ಅಂತೇಳಿ, ಬೇಟೆ ಆಡ್ತಾ ಅಂತ ರಂಗನಾಥ ಅಂತ ಹೇಳಿ ಆ ಒಂದು ಇತಿಹಾಸದಿಂದ ಇದು ನಡ್ಕೊಂಡು ಬಂದಿದೆ. ಇದು ಪವಾಡಗಳು ಅಂತ ಅಂದ್ರೆ ಮೊದ್ಲಿಂದನೂ ಈ ಕದಂಬರ ಕಾಲದಿಂದನೂ ದೇವಸ್ಥಾನ ತುಂಬಾ ಪೂರ್ವಿಕರು ಹೆಚ್ಚು ಕಡಿಮೆ ನಮಗೆ ಗೊತ್ತೇ ಇಲ್ಲ. ತುಂಬಾ ಹಳೆಯ ದೇವಸ್ಥಾನ, ಒಂದೇ ರಾತ್ರಿಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ರಾತ್ರಿಲಿ ಕಟ್ಟಿ ಇಲ್ಲಿ ಕದಂಬರು ಬಂದು ಆಲ್ಟ್ ಆಗಿದ್ರು. ಇಲ್ಲಿ ಆಲ್ಟ್ ಆಗಿ ಅವ್ರ ನೆನಪಿಗೋಸ್ಕರ ಕಟ್ಟಿದ್ರು. ಈಗೇನಪ್ಪಾ ಅಂದ್ರೆ ವರ್ಷ ಪೂರ್ತಿ ಬೆಳೆದಂತ ದವಸ ಧಾನ್ಯಗಳು ಇದೆಲ್ಲ ಜನವರಿಲಿ ಆಗುವಂತ ಇದೆಲ್ಲ ದವಸ ಧಾನ್ಯಗಳಾಗಿ ಅದಕ್ಕೆ ಫಲ ಸಿಕ್ಕಿರೋಂಥದ್ದನ್ನೆಲ್ಲ ಆಚರಣೆ ಮಾಡಿಕೊಂಡು ಜನಕ್ಕೆ ಮಳೆ ಬೆಳೆ ಆಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅನ್ನೋದ್ ರೀತಿಲಿ ಮೊದ್ಲಿಂದನೂ ಈ 3 ದಿನ ವರ್ಷ ಪೂರ್ತಿ ರೈತರುಗಳು ಕಷ್ಟಪಟ್ಟು ಬೆಳೆದಿರೋಂಥದ್ದನ್ನೆಲ್ಲ ತಗೊಂಡು ಎಲ್ಲ ಈಗ ಅವರು ಆದಾಯ ಮಾಡೋಂಥ ಟೈಮು, ಇಂಥ ಟೈಮಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ 3 ದಿನ ಜಾತ್ರೆ ತರ ಮಾಡಿ ಆಚರಣೆ ಮಾಡ್ಕೊಂಡು ಇಲ್ಲಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಅದನ್ನ ನಾವು ಪೂರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಹನ್ನೆರಡನೇ ತಾರೀಕಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. 12ನೇ ತಾರೀಕಲ್ಲಿ ಫಸ್ಟ್ ನರಿ ಬಲೆ ತಂದು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ 14ನೇ ತಾರೀಕಿಂದ ಅವತ್ತು ಪೂಜೆ ಮಾಡ್ತೀವಿ. 15ನೇ ತಾರೀಕಲ್ಲಿ ಅವತ್ತು ನರಿ ಬೇಟೆ ತಂದ್ಬಿಟ್ಟು ನಮ್ಮದೊಂದು ನರಿ ಬೇಟೆ ಕಲ್ಲು ಅಂತ ಇದೆ, ಅಲ್ಲಿ ಪೂಜೆ ಮಾಡಿ ಬಲೆ ಹೋಗಿ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನಿನ್ನೆ 14ನೇ ತಾರೀಕು ಅಭಿಷೇಕ, ವಿಶೇಷ ಪೂಜೆ, ಅಲಂಕಾರ, ದೇವರಿಗೆ ತೀರ್ಥ ಅಭಿಷೇಕ, ಪ್ರಸಾದ ಎಲ್ಲ ಇರುತ್ತೆ. ನಿನ್ನೆ ಇವತ್ತೆಲ್ಲ ವಿಶೇಷ ಹೂವಿನ
ಅಲಂಕಾರ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಈ ದೇವಸ್ಥಾನ ಕದಂಬರು ಚೋಳ ಕಾಲದಲ್ಲಿ 10-11ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದ ದೇವಸ್ಥಾನ ಇದು. ನಮ್ಮ ರಂಗನಾಥ ಸ್ವಾಮಿ ಮುಂದೆ ಬೇಟೆಗೆ ಹೋಗ್ತಾ ಇದ್ದ ಅಂದ್ಬಿಟ್ಟು ಬೇಟೆ ಪದ್ಧತಿ ಇದು. ಅದಕ್ಕೋಸ್ಕರ ನಾವು ಬೇಟೆ ಆಡ್ಕೊಂಡು ಬರ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಮುಂದೆಗಡೆ ಈಗ ಮಂಡಿ ಊರು ಕುಂತ್ಕೊಂಡು ಬೇಟೆ ಆಡೋ ಭಂಗಿ ಕಲ್ಲಲ್ಲಿ ಈಗಲೂ ಮುಂದೆ ಇಲ್ಲಿ ಹಳ್ಳಿ ಬನ್ನಿ ಮರದ ಹತ್ರ ಈಗಲೂ ಇದೆ. ಈಗ ಇವತ್ತು ಉತ್ಸವ ರಥೋತ್ಸವ ರಕ್ಷಾ ಕವಚಂ ಮಹಾರಾಜರ ಕಾಲದಲ್ಲಿ ಇದು ಬೇಳೂರು ಸೀಮೆಯ ಕದಬೆಳ್ಳಿ ಗ್ರಾಮ ಅಂತ ಇದು ಹೆಸರಿದೆ. ಕವನಯ್ಯ ಎಂಬ ದಂಡನಾಯಕನಿಗೆ ಮೈಸೂರಿಂದ ಕಳಿಸಿಕೊಟ್ಟು ಇದನ್ನ ಸ್ಥಾಪನೆ ಮಾಡಿದ ಗ್ರಾಮವನ್ನು. ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ವರ್ಷ ಇತಿಹಾಸದಿಂದ ಶ್ರೀ ಕಾವೇಟಿ ರಂಗನಾಥ ಸ್ವಾಮಿ ರಥೋತ್ಸವ ನಡ್ಕೊಂಡು ಬಂದಿರುತ್ತೆ. ಅದು 3 ದಿನಗಳು ವಿಜೃಂಭಣೆ ಜಾತ್ರೆ ನಡೀತಾ ಇರ್ತದೆ. ಆ ವಿಜೃಂಭಣೆ ಜಾತ್ರೆಯಲ್ಲಿ ಮೊದಲನೇ ದಿನದಿಂದಲೂ 3ನೇ ದಿನವರೆಗೂ ಮೊದಲೆಲ್ಲ ನರಿ ಹಿಡ್ಕೊಂಡ್ಬಂದು ಪೂಜೆ ಮಾಡಿ ಇದು ಮಾಡುವು. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪ್ರಾಣಿ ದಯಾ ಸಂಘದಿಂದ ಆದೇಶ ಬಂದ ಮೇಲೆ ಅದು ನಿಲ್ಲಿಸಿ ಸಾಂಕೇತಿಕವಾಗಿ ಬಲೆ ಪೂಜೆಗಳನ್ನು ಮಾಡೋದು ಇವತ್ತು ಮಾಡ್ತಾ ಇದೀವಿ, ಅವತ್ತಿಂದಲೂ ಮಾಡ್ತಾ ಇದೀವಿ. ಇಲ್ಲಿ ಹುಚ್ಚಮ್ಮ, ಲಕ್ಷ್ಮೀದೇವಿ, ವೆಂಕಟೇಶ್ವರ, ಮಾವಿನಕೆರಮ್ಮ ಗ್ರಾಮ ದೇವತೆ, ಅದನ್ನೇ ತುಳಸಮ್ಮ ಅಂತ ಕರೆಯೋದು. ಇಲ್ಲಿ ಏನಾದರೂ ಮಕ್ಕಳಾಗಬೇಕು ಅಂದರೆ ಹೂವು ಕೇಳಿ ಬಲಗಡೆ ಹೂವಾದರೆ ಆಗುತ್ತೆ. ಮತ್ತು ಒಂದು ಮನೆ ಕಟ್ಟಿಸ್ಬೇಕಾಗ್ಲಿ ಹೂವು ಕೇಳ್ತಾರೆ. ಮತ್ತು ಒಂದು ಬೋರ್ ಹಾಕ್ಸ್ಬೇಕಾದ್ರೂ ಹೂವು ಕೇಳ್ತಾರೆ. ಏನಾದರೂ ಕಷ್ಟ ಸುಖ ಏನಾದರೂ ಎಲ್ಲದಕ್ಕೂ ಹೂವು ಕೇಳಿ ಎಲ್ಲರಿಗೂ ಪರಿಹಾರ ಆಗಿದೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಸ್ವಾಮಿ ಏನು ಇಚ್ಛಿಸಿ ಹೊಲ ತೊಳೆದು ಸಾಲು ಹುಡ್ಸಾಗ ಸಾಲು ಮರಿ ಹಬ್ಬ ಅಂತ ಮಾಡ್ತಾರೆ. ಅದೇ ಫಸ್ಟ್ ಹಬ್ಬ. ಆಮೇಲೆ ಅದಾದಮೇಲೆ ಈಗ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿಗೆ ರಂಗನಾಥ ಅಣ್ಣ, ಇವರು ತಂಗೆ, ಮಾವಿನಕೆರಮ್ಮ ತಂಗೆ, ಇಲ್ಲಿ ಲಕ್ಷ್ಮೀದೇವಿ ಅಂತ ಅವ್ರ ತಂಗೆ. ಇವು ಹಬ್ಬಗಳು ವಿಶೇಷವಾಗಿ ಮಾಡ್ತಾವ್ರೆ. ಇದು ಕದಬಳ್ಳಿ ಗ್ರಾಮ ದೇವತೆ. ಇದರ ಹೆಸರು ಕೆಂಪಮ್ಮ ದೇವಿ ಅಂತ. ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದರೆ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮೂರಿನಲ್ಲಿ ದೊಡ್ಡ ಹಬ್ಬ ಇದು. ಇವರು ಗ್ರಾಮದಲ್ಲೆಲ್ಲ ಹೆಚ್ಚು ಹಬ್ಬವನ್ನು ಮಾಡ್ತಾರೆ. ಇವತ್ತ ರಂಗನಾಥ ಸ್ವಾಮಿ ಅಂದರೆ ಸರ್ ಭಾಳ ಇತಿಹಾಸ ಪ್ರಸಿದ್ಧವಾದದ್ದು. ನಾವು ಚಿಕ್ಕ ಮಕ್ಕಳಿಂದಲೂ ಕೂಡ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ರು. ಎಲ್ಲ ಒಂದು 4-5 ಜಿಲ್ಲೆಯಿಂದ ಬರ್ತಾರೆ ಸರ್. ಎಷ್ಟು ಊರುಗಳಿವೆ ಮತ್ತೆ ಎಷ್ಟು ಜನ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ? ಈ ಪಂಚಾಯತಿಗೆ ಸೇರ್ತಕ್ಕಂಥ ಒಂದು 15 ಹಳ್ಳಿ ಇವೆ. 15 ಹಳ್ಳಿಗಿಂತ ಹೆಚ್ಚಾಗಿ ತಾಲೂಕಿನಲ್ಲಿ ಎಲ್ಲ ಕಾವೇಟಿ ರಂಗನಾಥ ಸ್ವಾಮಿ ಅಂದರೆ ಭಾಳ ಪ್ರಸಿದ್ಧವಾದದ್ದು. ಎಲ್ಲರೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸರ್.